ಏನು ಲವ್ ಬರ್ಡ್ಸು ಫ್ರೀ ಆಗಿ ಫ್ಲೈ ಆಗಕ್ ರೆಡಿನಾ? ಲೇ ಟ್ರಾಲಿ ಬ್ಯಾಗ್ ಸಮೇತ ಬರ್ತದೆ ನೋಡಿದ್ರೆ ಗೊತ್ತಾಗಲ್ವೇನೆ? ಬಾಬಾಜಿ ಸದ್ಯದಲ್ಲೇ ನಿಮ್ಗೆ ಪ್ರಮೋಷನ್ ಸಿಗೋ ಆಗಿದೆ. ಗೋವಿಂದ ಸುಮ್ನಿರು ನೀನು. ಯಾವಾಗ ನೋಡುತ್ತೆ ರೇಗ್ಸೋದೆ ಕೆಲ್ಸ ನಿಂದು. ಲೇಟ್ ಆಗ್ತದೆ ಹೊರಡು. ಅಪ್ಪ ಹೋಗೋದಕ್ಕೆ ನನ್ಗೆ ನಿಜವಾಗ್ಲೂ ಇಷ್ಟ ಇಲ್ಲಪ್ಪ. ನಾನು ನಿಮ್ಮ ಜೊತೆಗೆ ಒಂದು 3-4 ದಿನ ಅಷ್ಟೇ ತಾನೇನೋ. ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ. ಹೊರಡು. ತ್ರಿಶೂಲ್, ಅಪ್ಪ ಅಷ್ಟು ಹೇಳ್ತಿದಾರಲ್ಲ, ನೀನ್ ಹಠ ಹಿಡಿದ್ರೆ ಹೇಗೆ? ಬೇಜಾರ್ ಮಾಡ್ಕೋತಾರೆ. ಸುಮ್ನೆ ಹೋಗ್ಬಾ. ಮಾ ಬ್ರೋಗೆ ಹೊರ್ಗಡೆ ಹೋಗಕ್ ಇಷ್ಟ, ಬಟ್ ಸುಮ್ಮನೆ ಆಕ್ಟ್ ಮಾಡ್ತಿದ್ದಾನೆ ಅಲ್ವಾ ಬ್ರೋ? ಕರೆಕ್ಟ್ ಆಗಿ ಹೇಳ್ದೆ ರೀನಾ. ಹಾಗೇನಿಲ್ಲ, ನಾನು ನಿಜಾನೇ ಹೇಳಿದ್ದು. ತ್ರಿಶೂಲ್, ಮಾತು ಸಾಕು, ತಡ ಆಗ್ತಾ ಇದೆ. ಹೊರಡ್ಬಾ. ತ್ರಿಶೂಲ್, ಆರೋಗ್ಯದ ಕಡೆ ಸ್ವಲ್ಪ ಹುಷಾರು. ಶಿವನಿ, ನೀನು ಅಷ್ಟೇ ಅಮ್ಮ. ಹೊರಗಡೆ ಹೆಚ್ಚಿಗೆ ಸುತ್ತಾಡ್ಬೇಡ. ಚಳಿ, ಸ್ವಲ್ಪ ಬೆಚ್ಚಗಿರು. ತ್ರಿಶೂಲ್, ಶಿವ ನಿನ್ನ ನನಗೆ ಒಪ್ಪಿಸ್ತೀನಿ ಹೇಳಿ ಇವಾಗ ನೀನೇ ಹನಿಮನ್ಗೆ ಹೊರಟಿದ್ಯಾ? ಮನೆಯವರೆಲ್ಲ ಒತ್ತಾಯ ಮಾಡಿದ್ರು, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಸರಿ ಹೋಗ್ಬಾ. ಹ್ಯಾಪಿ ಜರ್ನಿ. ತ್ರಿಶೂಲ, ಟೈಮ್ ಆಯ್ತು, ಹೋಗು, ಬೇಗ ಬೇಗ ಹೋಗು. ತ್ರಿಶೂಲ್ ಶಿವ ನಿನ್ನ ಕಳಿಸ್ದಾಗಿಂದ ನಿಮ್ಮನ್ನ ಗಮನಿಸ್ತಾ ಇದ್ದೀನಿ. ನೀವ್ಯಾಕೆ ತುಂಬಾ ಬೇಜಾರಲ್ಲಿದ್ದೀರಾ? ಏನಾಯ್ತು ಯಜಮಾನ್ರೆ? ಅವರಿಬ್ಬರನ್ನ ಕಳಿಸಿದಕ್ಕೆ ಬೇಜಾರ? ಅಲ್ಲ, ಅವರಿಬ್ರು ಒಟ್ಟಿಗೆ ಕಾಲ ಕಳಿಬೇಕು ಅನ್ನೋದೇ ನಿಮ್ಮ ಉದ್ದೇಶ ಆಗಿತ್ತಲ್ವಾ? ನಿಮ್ಮೆಲ್ರಿಗೂ ಗೊತ್ತಿರೋ ಉದ್ದೇಶ ಅದು. ಆದರೆ ನನ್ನ ಉದ್ದೇಶ ಬೇರೆನೇ ಇದೆ. ನಾನು ಅವ್ರನ್ನ ಕಳಿಸಿದ್ದು ಅವರಿಬ್ರು ಜೊತೆಗಿರ್ಲಿ ಅಂತಲ್ಲ, ನನ್ನ ಕಣ್ಣಿಂದ ದೂರ ಇರಲಿ ಅಂತ. ಏನು ಹೇಳ್ತಾ ಇದ್ದೀರಾ ಯಜಮಾನ್ರೆ? ಅವರಿಬ್ರು ಕಣ್ಮುಂದೆ ಇರಬಾರ್ದು ಅಂದ್ರೆ ಅವರಿಬ್ರು ಏನು ಮಾಡಿದ್ದಾರೆ? ನನ್ನ ಮನಸ್ಸಿಗೆ ತ್ರಿಶೂಲ್ ನನ್ನ ಮಗ ಅಲ್ಲ, ನನ್ನ ಶತ್ರು ಅನ್ನಿಸ್ತಾ ಇದೆ. ಶತ್ರು? ಯಜಮಾನ್ರೆ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನಾನು ಏನೇ ಮಾತಾಡಿದ್ರು ಅದಕ್ಕೆ ಬಲವಾದ ಕಾರಣ ಇರುತ್ತೆ ನಂದೀಶ. ಜನ್ಮ ಕೊಟ್ಟ ಮಗನ್ನೇ ಶತ್ರು ಅಂತ ಹೇಳ್ತಾ ಇದ್ದೀರಾ? ನಾನು ಅವನಿಗೆ ಜನ್ಮ ಕೊಟ್ಟಿರ್ಬೋದು, ಆದರೆ ಅವನು ನನ್ನ ಜೀವ ತೆಗೆಯೋಕ್ಕೆ ಅಂತಾನೆ ಹುಟ್ಟಿದ್ದಾನೆ. ಯಜಮಾನ್ರೆ, ಏನಾಗಿದೆ ನಿಮಗೆ? ಹೀಗೆಲ್ಲ ಮಾತಾಡಬೇಡಿ. ಮನೇಲಿ ಯಾರಾದರೂ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೋತಾರೆ. ಅಮ್ಮೋರ್ ಕಿವಿಗೆ ಏನಾದರೂ ಬಿದ್ದರೆ ದೊಡ್ಡ ರಂಪನೆ ಆಗ್ಬಿಡುತ್ತೆ ಅಷ್ಟೇ. ಅದೆಲ್ಲ ಗೊತ್ತಿದೆ ಕಣ. ಅದಕ್ಕೆ ಹನಿಮೂನ್ ನೆಪ ಮಾಡಿ ತ್ರಿಶೂಲ್ನ ದೂರ ಕಳಿಸಿದ್ದು. ಅಂದರೆ ಒಂದು ವಿಷಯ ನನ್ನ ತುಂಬ ಕಾಡ್ತಾ ಇದೆ ನಂದೀಶ. ಅದನ್ನು ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡೋಕ್ಕಾಗಲ್ಲ, ನಿನ್ನ ಹತ್ರ ಮುಚ್ಚಿಡೋಕ್ಕಾಗಲ್ಲ. ಯಾವ ವಿಷಯ ಯಜಮಾನ್ರೆ? ನನ್ನನ್ನು ಸಾಯಿಸೋಕ್ಕೆ ಅಂತ ಮರುಜನ್ಮ ಪಡೆದಿರೋ ಆದಿಶೇಷ ಬೇರೆ ಯಾರು ಅಲ್ಲ ಕಣ. ಅದು ನನ್ನ ಮಗ ತ್ರಿಶೂಲ್. ತ್ರಿಶೂಲ್? ಆದಿಶ್ ಹಾಗಂತ ನನಗನ್ನಿಸ್ತು. ಹಾಗಂತ ಅನ್ನಿಸ್ತಾ? ನಿಜ ಅಲ್ವಲ್ಲ? ನನಗೊಂದು ಕ್ಷಣ ಉಸಿರೇ ನಿಂತೋದಂಗೆ ಆಗೋಯ್ತು. ಯಾಕೆ ಯಜಮಾನ್ರೆ ಈಗೆಲ್ಲ ಯೋಚನೆ ಮಾಡ್ತೀರಾ? ತ್ರಿಶೂಲ್ ಯಾಕೆ ಆದಿಶೇಷ ಆಗ್ತಾನೆ? ನೀವು ನಿಮ್ಮ ತಲೆಗೆ ಏನೇನೋ ತಗೋಬೇಡಿ. ಇಲ್ಲ ನಂದೀಶ, ನಾನು ತೌಕಲ್ ರೆಹಮಾನ್ನ ಭೇಟಿ ಮಾಡಿದಾಗ ಅವನವನ ಶಕ್ತಿಯಿಂದ ಆದಿಶೇಷನ ಕರೆಸಿದ್ದ. ಅವನು ಹಾವಿನ ರೂಪದಲ್ಲೇ ಬಂದಿದ್ರು, ಒಂದೆರಡು ಬಾರಿ ಮನುಷ್ಯನ ರೂಪದಲ್ಲಿ ಕಂಡ. ಆದಿಶೇಷನ ನೀವು ನೋಡಿದ್ದೀರಾ? ಸ್ಪಷ್ಟವಾಗಿ ಕಾಣಿಸ್ಲಿಲ್ಲ, ಆದರೂ ಅಸ್ಪಷ್ಟವಾಗಿ ಆದಿಶೇಷ ಕಾಣಿಸ್ದ. ಅಂದರೆ ಅದು ತ್ರಿಶೂಲ? ಇವನೇನಾ ಅಂತ ಗೊತ್ತಾಗ್ಲಿಲ್ಲ, ಆದರೆ
ಅವನೇ ಅನ್ಸಕ್ಕೆ ಶುರು ಆಗೋಯ್ತು. ಅದು ಅವನೇ ಅಂತ ಹೇಳೋಕ್ಕಾಗ್ತಿಲ್ಲ, ಆದರೆ ಅವನೇ ಆಗಿದ್ರೆ ಖಚಿತವಾಗಿ ಹೇಳೋಕ್ಕಾಗಲ್ಲ, ಬಟ್ ಆಗಿರ್ಬೋದೇನೋ ಅನ್ನೋ ಭಯ ಶುರುವಾಗಿದೆ. ಯಜಮಾನ್ರೆ, ಅದು ಖಂಡಿತ ಆಗಿರೋದಿಲ್ಲ. ಅದು ನಿಮ್ಮ ಭ್ರಮೆ. ಮಗ ಎಲ್ಲಾದ್ರೂ ಶತ್ರು ಆಗ್ತಾನ? ಮೊದಲು ನಿಮ್ಮ ಮನಸ್ಸಿಂದ ಅದನ್ನು ತೆಗ್ದಾಕಿ. ಇಲ್ಲ ನಂದೀಶ, ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಸಿಗೋವರೆಗೂ ತ್ರಿಶೂಲ್ ನನ್ನ ಕಣ್ಮುಂದೆ ಕಾಣಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಅವ್ನು ಎದುರಿಗೆ ಬಂದಾಗೆಲ್ಲ ಮನಸ್ಸಿಗೆ ಏನೋ ಹಿಂಸೆ. ಅದಕ್ಕೆ ಈ ಹನಿಮೂನ್ ಪ್ಲ್ಯಾನ್. ಇಲ್ಲ ಯಜಮಾನ್ರೆ, ವಿನಾಕಾರಣ ತ್ರಿಶೂಲ್ ಮೇಲೆ ಅನುಮಾನ ಪಡ್ತಾ ಇದ್ದೀರಾ. ತ್ರಿಶೂಲು ಆದಿಶೇಷ ಅಲ್ಲ. ನನ್ನ ಆಸೆನೂ ಅದೇ ನಂದೀಶ, ಆದರೆ ನಾನು ಬ್ಲೈಂಡಾಗಿ ಯಾವುದನ್ನು ನಂಬಲ್ಲ. ನನಗೆ ಖಚಿತ ಆಗಬೇಕು. ಇವಾಗ ಏನು ಮಾಡಬೇಕು ಅಂತಿದ್ದೀರಾ? ಆದಿಶೇಷ ಯಾರು ಅನ್ನೋದನ್ನು ತಿಳ್ಕೋಬೇಕು. ಅದು ಹೇಗೆ ಗೊತ್ತಾಗುತ್ತೆ? ಅದಕ್ಕೊಂದು ದಾರಿ ಹುಡುಕಿದ್ದೀನಿ. ಆದಿಶೇಷ ಯಾರು ಅಂತ ತೋರಿಸೋದಕ್ಕೆ ಒಬ್ಬರಿದ್ದಾರೆ. ಯಾರವರು? ಭೈರವ ಬಾಬಾ. ಭೈರವ ಬಾಬಾನ? ಅವ್ರು ಯಾರು? ನಾಗಮಣಿನ ಹುಡುಕೊಂಡು ಭೂಮಿಗೆ ಬಂದಂಥ ಎಲ್ಲ ಹಾವುಗಳನ್ನು ಎದುರಿಸಿ ನಿಂತೋರು. ತನ್ನ ಉಸಿರೇ ನಿಂತೋದಾಗ ತನ್ನ ಶಕ್ತಿಯಿಂದ ಸಾವನ್ನೇ ಗೆದ್ದು ಬಂದವರು. ನಾವೀಗೇನು ಮಾಡಬೇಕು? ನಮ್ಮ ಗುರುಗಳು ಇಲ್ದಿರೋ ಈ ಸಮಯದಲ್ಲಿ ನಮಗೆ ಭೈರವ ಬಾಬಾ ಬಿಟ್ಟರೆ ಬೇರೆ ಯಾರೂ ಸಹಾಯ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ಆದಿಶೇಷ ಯಾರು ಅನ್ನೋದನ್ನು ತಿಳ್ಕೋಬೇಕು. ಅಂದರೆ ಇವಾಗ ಆದಿಶೇಷ ಸತ್ರೇನೆ ನಮಗೆ ನಾಗಮಣಿ ದಕ್ಕೋದು. ಆದಷ್ಟು ಬೇಗ ನನ್ನ ಮನಸ್ಸಲ್ಲಿ ಹುಟ್ಟಿರೋ ಅನುಮಾನಕ್ಕೆ ಪರಿಹಾರ ಪಡ್ಕೋಬೇಕು. ಅವನ ಕತೆ ಮುಗಿಸ್ಬೇಕು. ಸದ್ಯಕ್ಕೆ ಅವನ ಸಾವೇ ನನ್ನ ಗುರಿ. ಒಂದು ನಿಮಿಷ ಇಲ್ಲಿ ಶಿವ, ನಿಮ್ಮ ಜೊತೆ ಮಾತಾಡಬೇಕು. ತ್ರಿಶೂಲ್, ಏನ್ ಮಾಡ್ತಿದ್ಯಾ? ಯಾಕೆ ಬ್ಯಾಗ್ ಎಲ್ಲ ವಾಪಸ್ ತೆಗಿತಿದ್ಯಾ? ಇಳಿ ಅಂತ ಹೇಳಿದ್ ನನ್ನ. ಏನಾಗಿದೆ ನಿನ್ಗೆ? ಇನ್ನೇನು ಮಾಡೋದು? ಮನೆಯವ್ರು ಕಳ್ಸೋದ್ರು ಅಂತ ಹನಿಮೂನ್ಗೆ ಹೋಗಕ್ಕಾಗತ್ತಾ? ಅಂದ್ರೆ ನನಗೆ ಗೊತ್ತು ಶಿವಾನಿ, ನೀನು ಮನೆಯವ್ರ ಮಾತು ಒಪ್ಕೊಂಡು ನನ್ನ ಜೊತೆ ಬಂದಿದ್ಯಾ ಅಂತ. ಅದಕ್ಕೆ ಇವಾಗ ಇದನ್ನ ಇಲ್ಲಿಗೆ ಕ್ಯಾನ್ಸಲ್ ಮಾಡಿ ನಿನಗೇನು ಬೇಕೋ ಅದ್ರ ಪ್ರಕಾರನೇ ಹೋಗೋಣ. ನನಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ನಿನಗೇನಾದ್ರೂ ಹೇಳಿದ್ದ? ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ಡೈವರ್ಸ್ ಆಗ್ತಿರೋನ್ ಜೊತೆಗೆ ಯಾರಾದ್ರೂ ಹನಿಮೂನಿಗೆ ಬರ್ತಾರಾ? ನನ್ನ ಮನೆಯವ್ರು ಒತ್ತಾಯಕ್ಕೆ ಬಂದಿದ್ದಲ್ಲ, ನನಗಿಷ್ಟ ಇದ್ದೇ ಬಂದಿರೋದು. ಪ್ಲೀಸ್ ಸಾಕು ಶಿವಾನಿ, ಮನೆಯವ್ರು ರೇಗಿಸಿದ್ರು ಅಂತ ನೀನು ರೇಗಿಸ್ಬೇಡ. ನಿನ್ಗೇನಿಷ್ಟ ಹೇಳು? ತ್ರಿವಿಕ್ರಮ್ ಜೊತೆ. ತ್ರಿಶೂಲ್, ನಾನೇ ಹೇಳ್ತಾ ಇದ್ದೀನಲ್ಲ, ನಿನ್ ಜೊತೆ ಇರಬೇಕು ಅಂತಾನೆ ನಾನು ಬಂದಿರೋದು. ಅದೇ ನನ್ನ ಆಸೆ. ಏನಪ್ಪ ಹೇಳು? ಹಿಂಗೆ ಹೇಳ್ತಾಳೆ. ಗೊಣಗೋದೇನ್ ಬೇಡ, ನೇರವಾಗಿ ಹೇಳ್ಬೋದು. ಶಿವಾನಿ, ನೀನನ್ನ ಅರ್ಥನೇ ಮಾಡ್ಕೊಳಕ್ಕಾಗೋದಿಲ್ಲ. ನನ್ನ ಮೇಲೆ ಕೋಪ ಮಾಡ್ಕೋತೀಯಾ, ರೇಗ್ತೀಯಾ? ಹೌದು, ಕೋಪ ಬರುತ್ತೆ, ಕೋಪ ಮಾಡ್ಕೋತೀನಿ. ನೀನ್ ತರಲೆ ಮಾಡ್ತೀಯ, ರೇಗ್ತೀನಿ. ನಾನು ಇಷ್ಟ ಇಲ್ಲ ಅಂತ್ಯ, ಇವಾಗ ನೋಡಿದ್ರೆ ನನ್ನ ಜೊತೆಗೆ ಇರಬೇಕು ಅಂತ್ಯ. ಹೌದು ಅಂತೀನಿ. ಯಾಕೆ ಹಾಗೆ ಹೇಳ್ಬಾರ್ದಾ? ನಿನಗೇನು ಶಿವಾನಿ, ಈಸಿಯಾಗಿ ಹೇಳ್ಬಿಡ್ತೀಯ. ನನ್ನ ಕಷ್ಟ ನನಗೆ ಗೊತ್ತು. ಇವಾಗೇನು, ನನ್ನ ಕರ್ಕೊಂಡು ಹೋಗ್ತೀಯೋ ಹೋಗಲ್ವೋ? ಇಲ್ಲ ಅಂತ ಏನಾದ್ರಂದ್ರೆ? ಸರಿ, ಹಾಗಾದ್ರೆ ನನಗೂ ಕಾರ್ ಓಡ್ಸಕ್ ಬರುತ್ತೆ. ಅಂದ್ರೆ ನೀನೇ ಅರ್ಥ ಮಾಡ್ಕೊ. ಅಯ್ಯೋ ದೇವ್ರೆ, ಇದು ಶಿವಾನಿನಾ? ಯಾಕೆ ಹಿಂಗೆ ಆಡ್ತಾಳೆ? ಈಗೇನು, ನೀನ್ ಬರ್ತೀಯೋ ಇಲ್ವೋ? ಬಂದೆ. ಯಜಮಾನ್ರೆ, ಭೈರವ ಬಾಬಾ ಹತ್ರ ನಿಮ್ಮ ಗೊಂದಲಕ್ಕೆ ಪರಿಹಾರ ಸಿಗುತ್ತಾ? ಖಂಡಿತ ಸಿಗುತ್ತೆ. ಇವಾಗ ನಮಗೆ ಮಾರ್ಗದರ್ಶನ ಅಂತ ನೀಡೋದಕ್ಕಿರೋದು ಅವರೊಬ್ಬರೇ. ಅವರು ಕಾಲಜ್ಞಾನಿಗಳು, ಮೇಧಾವಿಗಳು. ತಮ್ಮ ಘೋರ ತಪಸ್ಸಿನಿಂದ ಏನನ್ನ ಬೇಕಾದ್ರೂ ಸಾಧಿಸೋ ಶಕ್ತಿ ಇರುವಂಥವ್ರು. ಈಗ ನಮಗೆ ಪರಿಹಾರ ನೀಡೋಕ್ಕೆ ಅಂತಿರೋದು ಅವರೊಬ್ಬರೇ.
ಸರಿ, ಅವರು ನೋಡೋದಕ್ಕೆ ಇನ್ನೂ ಎಷ್ಟು ದೂರ ಅಂತ ಹೋಗ್ಬೇಕು ನಾವು? ನನಗೂ ಗೊತ್ತಿಲ್ಲ, ಬಾ ನೋಡೋಣ. ಯಜಮಾನ್ರೆ, ಹಾವು! ಯಜಮಾನ್ರೆ, ಹಾವು ಎಡೆ ಎತ್ತಿ ನಿಂತಿದೆ. ಬಾಬಾ, ನಾನು ದಿಗ್ವಿಜಯ, ನಂದೀಶ, ಜೈ ಮಹಾಕಾಲ. ನೀನಿಲ್ಲಿಗೆ ಬಂದೇ ಬರುತ್ತೀಯಾ ಎಂದು ನನಗೆ ಗೊತ್ತಿತ್ತು. ತಡವಾಗಿರಬಹುದು, ಆದರೆ ಕಾಲ ಮಿಂಚಿಲ್ಲ. ಬಾಬಾ, ನಿಮ್ಮಿಂದ ನನಗೊಂದು ಸಹಾಯ ಬೇಕಿತ್ತು. ಆಗಲೇಬೇಕು. ನನ್ನ ಸಹಾಯವಿಲ್ಲದೆ ನಿನ್ನ ಯಾವ ಕಾರ್ಯವೂ ಸಿದ್ಧಿಸೋದಿಲ್ಲ. ಅದಿನ್ನು ನಿನ್ನ ಅರಿವಿಗೆ ಬಂದಿಲ್ಲವಷ್ಟೇ. ನಾಗಮಣಿ ಭೂಲೋಕ ಸ್ಪರ್ಶ ಮಾಡಿದೆ ಅಂದ ಮೇಲೆ ನನ್ನ ಆಶೀರ್ವಾದವಿಲ್ಲದೆ ಯಾರೂ ಅದನ್ನು ದಕ್ಕಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅರ್ಥ ಆಗಲಿಲ್ಲ ಬಾಬಾ. ಕಾಲಕ್ರಮೇಣ ನಿನಗೆಲ್ಲವೂ ಅರ್ಥವಾಗುತ್ತದೆ. ಈಗ ಬಂದಿರುವ ವಿಷಯವೇ. ನನಗೆ ನನ್ನ ಶತ್ರುಗಳು ಯಾರು ಅನ್ನೋದನ್ನ ನಾನು ತಿಳ್ಕೋಬೇಕು. ಕರ್ಮದ ನೆನಪಿರುವಾಗ ಅದರ ಫಲವಾದ ಶತ್ರುಗಳು ನೆನಪಿರಬೇಕಲ್ಲವೇ? ನಾಗಲೋಕದವರು ನನ್ನ ಶತ್ರುಗಳು ಅನ್ನೋ ವಿಷಯ ನನಗೆ ಗೊತ್ತಿದೆ. ಆದರೆ ಕೆಲವು ಗೊಂದಲಗಳಿವೆ. ಅವರು ನಮ್ಮ ಮನೆ ಸುತ್ತಾನೆ ಸುತ್ತಾ ಇದ್ದಾರ ಅನ್ನೋ ಅನುಮಾನ ಇದೆ. ನೀವು ಉತ್ತರ ಕೊಡಬೇಕು. ಆಗಲಿ. ಜೈ ಮಹಾಕಾಲ. ಇವರೇ ನನ್ನ ಶತ್ರುಗಳು. ಈ ಗಂಡ ಹಾವಿನ ನಿಜ ರೂಪ ನಾನು ತಿಳ್ಕೋಬೇಕು. ತಿಳಿದಿದೆ. ಕಳೆದ ಜನ್ಮದಲ್ಲಿ ಇವನ ಸಾವಿಗೆ ಕಾರಣನಾದವನು ನೀನೇ. ನಾವು ನಾಗಮಣಿ ತರುವಾಗ ಅಡ್ಡ ಬಂದ. ಅವನ್ನ ಸಾಯಿಸದೆ ಬೇರೆ ದಾರಿ ಇರಲಿಲ್ಲ. ಸರ್ಪದ ಸೇಡು ನಿನ್ನನ್ನು ಆವರಿಸಿಕೊಂಡಿದೆ. ಹೌದು, ನನ್ನನ್ನು ಹುಡುಕೊಂಡು ಈ ನಾಗಿಣಿ ಭೂಮಿಗೆ ಬಂದಿದ್ದಾಳೆ. ನಮ್ಮನ್ನು ಹುಡುಕೋ ಪ್ರಯತ್ನ ಮಾಡಿದ್ದಾಳೆ. ಆದ್ರೆ ಫಲ ದೊರಕಿಲ್ಲ. ಮತ್ತಿನ್ಯಾವ ಭಯ ನಿನಗೆ? ಆದಿಶೇಷ ಅವನು ಪುನರ್ಜನ್ಮ ಪಡೆದು ಮತ್ತೆ ಭೂಮಿಗೆ ಬಂದಿದ್ದಾನೆ. ಅವನು ಯಾವ ರೂಪದಲ್ಲಿದ್ದಾನೆ ಅಂತ ನಾನು ತಿಳ್ಕೋಬೇಕು. ಅದಕ್ಕೆ ಇಷ್ಟೊಂದು ಆತುರ? ಅವ್ರ ಮನಸ್ಸಲ್ಲಿ ಒಂದಷ್ಟು ಅನುಮಾನಗಳಿದೆ. ಅದನ್ನ ಪರಿಹಾರ ಮಾಡ್ಕೋಬೇಕು ಅನ್ನೋದೇ ಅವರ ಗುರಿ. ಹೌದು, ನನ್ನ ಶತ್ರು ನಿಜ ರೂಪ ತೋರಿಸಿ. ತಾಳ್ಮೆ ಇರಲಿ. ನಿನ್ನ ಶತ್ರುಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನೀನು ತಿಳಿದುಕೊಳ್ಳಬೇಕಾಗಿರುವುದು ಬಹಳ ಇದೆ.
ಬಹಳ ಇದೆಯಾ? ಏನದು? ಜೈ ಮಹಾಕಾಲ. ಗರುಡಗಳ? ಇವನ್ ಯಾಕೆ ನಮಗ್ ತೋರಿಸ್ತಾ ಇದ್ದೀರಾ? ಗರುಡ ಪಕ್ಷಿ ನಿನಗೆ ಆದಿಶೇಷ ನಾಗಿಣಿ ಮಾತ್ರ ಶತ್ರುವಲ್ಲ. ಈ ಗರುಡ ಪಕ್ಷಿಗಳು ಶತ್ರುಗಳೇ. ನೀನು ಎದುರಿಸಬೇಕಾಗಿರೋದು ನಾಗಲೋಕದವರನ್ನು ಮಾತ್ರ ಅಲ್ಲ, ಗರುಡ ಲೋಕದವರನ್ನು ಕೂಡ. ನನ್ನ ಶತ್ರುನ? ಅರ್ಥ ಆಗ್ಲಿಲ್ಲ. ನೀನು ಯಾವಾಗ ನಾಗಮಣಿಯನ್ನು ಅಪಹರಿಸಿಕೊಂಡು ಬಂದೆಯೋ ಆ ಮರುಕ್ಷಣದಿಂದ ಇವರು ನಿನ್ನ ಬಳಿ ಇರುವ ನಾಗಮಣಿಯನ್ನು ಹುಡುಕುತ್ತಿದ್ದಾರೆ. 23 ವರ್ಷಗಳ ಕಾಲ ಅಲೆದಾಡಿ ಈಗ ಬಲವಾದ ಸುಳಿವು ದೊರೆತು ಈ ಭೂಲೋಕಕ್ಕೆ ಬಂದಿದ್ದಾರೆ. ಗರುಡಗಳ ಪ್ರವೇಶವಾಗಿದೆ. ನೀನೀಗ ಅವರನ್ನು ಎದುರಿಸಿ ನಿಲ್ಲಲೇಬೇಕು. ನೀನಷ್ಟೇ ಅಲ್ಲ, ನಾಗಮಣಿಯನ್ನು ಪಡೆಯಲು ಭೂಮಿಗೆ ಬಂದಿರುವ ಆದಿಶೇಷ ಮತ್ತು ನಾಗಿಣಿಯು ಕೂಡ ಎದುರಿಸಲೇಬೇಕು. ಇದು ನಿಮ್ಮಿಬ್ಬರ ಕಾಳಗವಲ್ಲ, ಭೂಲೋಕ, ನಾಗಲೋಕ ಮತ್ತು ಗರುಡ ಲೋಕಗಳ ಮಹಾಕಾಳಗ.